ಹಲೋ ಸ್ನೇಹಿತರೆ, ನಮಸ್ಕಾರ. ನೀವಿಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ವ್ಯೂ ಒನ್ಸ್ ಅಂತ ಒಂದು ಫೋಟೋ ಸೆಂಡ್ ಮಾಡ್ತಾರೆ ನೋಡಿ. ಅಂದರೆ ಒಂದೇ ಸಲ ಈ ಒಂದು ಫೋಟೋ ನೋಡ್ಬೋದು, ಮತ್ತೆ ನೋಡ್ಲಿಕ್ಕಾಗಲ್ಲ. ಆ ರೀತಿಯಲ್ಲಿ ನೀವು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಫೋಟೋವನ್ನು ಹೇಗೆ ಸೆಂಡ್ ಮಾಡ್ಬೋದು ಅಂತ ನಿಮಗೆ ಇಲ್ಲಿ ನಾನು ತೋರಿಸ್ತೇನೆ. ಇದಕ್ಕೆ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಯಾರಿಗೆ ಆ ಒಂದು ಮೆಸೇಜನ್ನು ಕಳಿಸ್ಬೇಕಂತಿರ್ತೀರ, ಅಂದರೆ ಈ ಒಂದ್ಸಲ ಒಂದು ಫೋಟೋವನ್ನು ನೋಡ್ತಾರೆ ನೋಡಿ, ಆ ಒಂದು ಆಪ್ಷನ್ ಯಾರಿಗೆ ಸೆಂಡ್ ಮಾಡ್ಬೇಕಂತಿರ್ತೀರ ಅವರ ಒಂದು ಪ್ರೊಫೈಲನ್ನು ಓಪನ್ ಮಾಡಿ ನೀವಿಲ್ಲಿ. ನಂತರ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಗ್ಯಾಲರಿ ಫೋಟೋ ಕಾಣಿಸ್ತಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬಾರ್ದು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫೋಟೋ ಡಿಲೀಟ್ ಆಗಲ್ಲ, ಹಾಗೆ ಇರುತ್ತೆ. ನೀವು ಈಗ ಯಾವ ರೀತಿಯಲ್ಲಿ ಫೋಟೋ ಸೆಂಡ್ ಮಾಡ್ತೀರಿ ನೋಡಿ, ಅದೇ ರೀತಿ ಫೋಟೋ ಸೆಂಡ್ ಆಗುತ್ತೆ. ಇಲ್ಲಿ ನೀವು ವ್ಯೂ ಒನ್ಸ್ ಅಂತ ಫೋಟೋ ಸೆಂಡ್ ಮಾಡ್ತಾರೆ ನೋಡಿ, ಅದೇ ಸೆಂಡ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಮ್ರಾ ಕಾಣಿಸ್ತೀವಿ ನೋಡಿ, ಈ ಒಂದು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕ್ಯಾಮ್ರಾದಲ್ಲಿ ನೀವು ಈ ಒಂದು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದವಾಗ ನಿಮಗೆ ಇಲ್ಲಿ ಯಾವ ಒಂದು ಫೋಟೋವನ್ನು ನೀವು ಸೆಂಡ್ ಮಾಡ್ತೀರ ನೋಡಿ, ಆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ವ್ಯೂ ಟ್ವೀಸ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ವ್ಯೂ ಒನ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಮೇಲ್ಗಡೆ. ಇಲ್ಲಿ ನೋಡಿ 3 ಆಪ್ಷನ್ ಇದೆ. ಇಲ್ಲಿ 3 ಆಪ್ಷನಲ್ಲಿ ಮೊದಲೇ ಆಪ್ಷನಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಒಂದು ನಾವು ಸೆಂಡ್ ಮಾಡುವಂಥ ಫೋಟೋ ಅವರು ಒಂದೇ ಸಲ ನೋಡ್ಲಿಕ್ಕಾಗುತ್ತೆ. ಆಮೇಲೆ ಆ ಒಂದು ಫೋಟೋ ಅಲ್ಲಿಂದ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಏನೇ ಮಾಡಿದ್ರು ಕೂಡ ಇದು ಇನ್ನೊಂದ್ಸಲ ನೋಡ್ಲಿಕ್ಕೆ ಆಗಲ್ಲ. ಇನ್ನು 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅವರು ಇನ್ನೂ 2 ಸಲ ನೋಡ್ಲಿಕ್ಕಾಗುತ್ತೆ. ಅಂದರೆ ಒಂದ್ಸಲ ನೋಡಿದಾಗ ಅದು ಹೋಗುತ್ತೆ, ಆಮೇಲೆ ಇನ್ನೊಂದ್ಸಲ ರಿಪ್ಲೈ ಮಾಡ್ಕೊಂಡು ನೋಡ್ಲಿಕ್ಕಾಗುತ್ತೆ. ಹೀಗೆ 2 ಸಲ ನೋಡ್ಲಿಕ್ಕಾಗುತ್ತೆ. ಇಲ್ಲಿ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈ ಒಂದು ಫೋಟೋವನ್ನು 2 ಸಲ ಬೇಕಾದ್ರೆ ನೋಡ್ಬೋದು, ಅಂದರೆ ಡಿಲೀಟ್ ಆಗಲ್ಲ, ಹಾಗೆ ಇರುತ್ತೆ ಆ ಒಂದು ಫೋಟೋ. ಹೀಗೆ ಫ್ರೆಂಡ್ಸ್, ನೀವು ಇಲ್ಲಿ ಈ ಒಂದು ಆಪ್ಷನ್ ಅನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು. ನಾನು ಇಲ್ಲಿ ಇವಾಗ ಈ ಒಂದು ವ್ಯೂ ಒನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದರೆ ನಾನು ಸೆಂಡ್ ಮಾಡುವಂಥ ಫೋಟೋ ಅವರು ಒಂದೇ ಸಲ ನೋಡ್ಲಿಕ್ಕೆ ಆಗಬೇಕು, ಹಾಗೆ ಮತ್ತೆ ನೋಡ್ಲಿಕ್ಕೆ ಆಗಬಾರ್ದು. ಆ ರೀತಿಯಲ್ಲಿ ಇಲ್ಲಿ ನಾವಿನ್ನು ವ್ಯೂ ಒನ್ಸ್ ಫೋಟೋವನ್ನು ಸೆಂಡ್ ಮಾಡುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಈ ರೀತಿ ಸೆಂಡ್ ಆಗುತ್ತೆ. ಅವ್ರಿಗೂ ಕೂಡ ಇದೇ ರೀತಿ ಬರುತ್ತೆ ಅಲ್ಲಿ ಒಂದು ಆಪ್ಷನ್ನು. ನಂತರ ಅವರು ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದವಾಗ ಹೀಗೆ ಈ ಒಂದು ಫೋಟೋ ಒಂದು ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಆಟೋಮೆಟಿಕ್ ಆಗಿ ಅದು ಡಿಲೀಟ್ ಆಗುತ್ತೆ. ಡಿಲೀಟ್ ಆದವಾಗ ಮತ್ತೆ ಅವರು ಆ ಒಂದು ಫೋಟೋ ನೋಡ್ಬೇಕಂದ್ರೂ ಕೂಡ ನೋಡ್ಲಿಕ್ಕಾಗಲ್ಲ, ಅದು ವ್ಯೂ ಒನ್ಸ್ ಇದ್ದಾಗ ಮಾತ್ರ. ಹೀಗೆ ಫ್ರೆಂಡ್ಸ್, ನೀವು ಈ ಒಂದು ವ್ಯೂ ಒನ್ಸ್ ಫೋಟೋವನ್ನು ಸೆಂಡ್ ಮಾಡುವಂಥದ್ದು. ಇದು ನಿಮಗೆ ಒಂದು ರೀತಿ ಪ್ರೈವೇಸಿ ರೀತಿಯಲ್ಲಿ ಕೂಡ ವರ್ಕ್ ಆಗುತ್ತೆ. ನೀವು ಯಾರಿಗೆ ಒಂದೇ ಸಲ ಈ ಒಂದು ಫೋಟೋವನ್ನು ಸೆಂಡ್ ಮಾಡ್ಬೇಕಂತ ಹೇಳ್ತಾರೆ ನೋಡಿ, ಅವರಿಗೆ ಈ ಒಂದು ಆಪ್ಷನ್ ಅನ್ನು ಯೂಸ್ ಮಾಡ್ಕೊಳ್ಬಹುದು. ಇದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.